ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಆಕ್ಟಿವ್ ಆದಂತಹ ಕತ್ತಿ ಬಣ ಬಿರುಸುಗೊಂಡಂತಹ ಡಿಸಿಸಿ ಬ್ಯಾಂಕ್ ಚುನಾವಣೆ ಪ್ರಚಾರ ತಮ್ಮ ಅಭ್ಯರ್ಥಿ ಪರ ಶಾಸಕ ಲಕ್ಷ್ಮಣ ಸವದಿ ಅಖಾಡಕ್ಕೆ ಇಳಿದಿದ್ದಾರೆ. ಜಿದ್ದಾಜಿದ್ದಿನ ಕಣವಾದಂತಹ ಡಿಸಿಸಿ ಬ್ಯಾಂಕ್ ಚುನಾವಣೆ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಆಕ್ಟಿವ್ ಆದಂತಹ ಕತ್ತಿ ಬಣ ಸಾಕಷ್ಟು ಬಿರುಸುಗೊಂಡಿದೆ. ಡಿಸಿಸಿ ಬ್ಯಾಂಕ್ನ ಒಂದು ಚುನಾವಣಾ ಪ್ರಚಾರ ತಮ್ಮ ಅಭ್ಯರ್ಥಿ ಪರ ಶಾಸಕ ಲಕ್ಷ್ಮಣ ಸವದಿ ಅಖಾಡಕ್ಕೆ ಇಳಿದಿದ್ದಾರೆ. ಜಿದ್ದಾಜಿದ್ದಿನ ಕಣವಾದಂತಹ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಕತ್ತಿ ಬಣ ತುಂಬಾನೇ ಆಕ್ಟಿವ್ ಆಗಿರುವಂತದ್ದು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಕಣ ತುಂಬಾ ರಂಗೇರಿದೆ ಅಂತಾನೆ ಹೇಳ್ಬೋದು. ಇದರ ನಡುವೆ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಜಾರಕಿಹೊಳಿ ಸಹೋದರರ ಜೊತೆ ಕೈ ಜೋಡಿಸಿದ್ದು ರಾಜಕೀಯ ವಲಯದಲ್ಲಿ ಇದೀಗ ತುಂಬಾ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಡಿಸಿಸಿ ಬ್ಯಾಂಕ್ ಚುನಾವಣಾ ಪ್ರಚಾರ ತುಂಬಾ ಬಿರುಸುಗೊಂಡಿದೆ ಅಂತಾನೆ ಹೇಳ್ಬೋದು. ತಮ್ಮ ಅಭ್ಯರ್ಥಿ ಪರ ಶಾಸಕ ಲಕ್ಷ್ಮಣ ಸವದಿ ಅಖಾಡಕ್ಕೆ ಇಳಿದಿದ್ದಾರೆ. ಅಕ್ಟೋಬರ್ 19ರಂದು ನಡೆಯಲಿರುವಂತಹ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಗೆ ನಿಪ್ಪಾಣಿ ಸಹಕಾರ ಕ್ಷೇತ್ರದಿಂದ ಸ್ಪರ್ಧಿಸಿರುವಂತಹ ಜೊಲ್ಲೆಗೆ ಜಾರಕಿಹೊಳಿ ಬ್ರದರ್ಸ್ ಆಪ್ತ ಉತ್ತಮ್ ಪಾಟೀಲ್ ಎದುರಾಳಿಯಾಗಿದ್ದಾರೆ. ಒಂದು ಕಡೆ ಜಾರಕಿಹೊಳಿ ಬ್ರದರ್ಸ್ ಜೊಲ್ಲೆಗೆ ಪರವಾಗಿ ನಿಂತಿದ್ದಾರೆ ಎನ್ನಲಾಗ್ತಿದ್ರು ಕೂಡ ಅವರ ಆಪ್ತ ಉತ್ತಮ್ ಪಾಟೀಲ್ ಕಣಕ್ಕಿಳಿದಿದ್ಯಾಕೆ ಎಂಬ ಪ್ರಶ್ನೆ ಕೂಡ ಇದೀಗ ಮೂಡ್ತಾ ಇದೆ. ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಕತ್ತಿ ಬಣ ಇದೀಗ ಆಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ರಾಜಕೀಯದಲ್ಲಿ ಯಾರೂ ಕೂಡ ಶಾಶ್ವತವಾಗಿ ಮಿತ್ರರು ಕೂಡ ಅಲ್ಲ, ಶತ್ರುಗಳು ಕೂಡ ಅಲ್ಲ ಎಂಬ ಮಾತಿದೆ. ಇದಕ್ಕೆ ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ನ ಚುನಾವಣೆಯ ಒಂದು ಕಣ ರಂಗೇರಿರುವಂಥದ್ದೇ ಉತ್ತಮವಾದಂತಹ ಉದಾಹರಣೆ ಅಂತ ಹೇಳ್ಬೋದು. ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಮತ್ತೆ ರಮೇಶ್ ಕತ್ತಿ ಸಿಡಿದಿದ್ದಾರೆ. ಬಡ್ಡಿ ಇಲ್ಲ ಅವರ ಇವರ ಅನ್ನೋಕ್ಕಿಂತ ಈ ಸಂಸ್ಥೆಯ ಈಗಿನ ಚುನಾವಣೆಯ ಹಿನ್ನೆಲೆ ಗಾಯಕರಾಗಿ ಯಾರದಾರಪ್ಪ ಅಂದ್ರೆ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಅವರು ಈ 35 ವರ್ಷ ಹಿಂದೆ ಏನು ಸಾಲ ತಗೊಂಡಾರ, ಕಂತು ಇಲ್ಲ ಬಡ್ಡಿ ಇಲ್ಲ, ಕಂತು ಇಲ್ಲ ಬಡ್ಡಿ ಇಲ್ಲ. ಅದಕ್ಕೆ ಮತ್ತೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹೇಳ್ತಾರೋ ಅವ್ರ ಮಾರ್ಗದರ್ಶನದಲ್ಲಿ ಸಂಸ್ಥೆಯನ್ನು ವ್ಯವಸ್ಥಿತವಾಗಿ ನಡೆಸೋನು, ಯಾವ ಮನಿ ಹಿಡಿಯುದಾನು ಅವ್ರ ಮಾರ್ಗದರ್ಶನದಲ್ಲಿ ಮನಿ ಚೆನ್ನಾಗಿ ನಡೆಸೋನು. ಅದ್ರೊಳಗೆ ಅಡಿಗೆ ಮಾಡಕ್ ಜಾಗ ಇಲ್ಲ, ಬಸಲ ಜಳಕ ಮಾಡಕ್ ಜಾಗ ಇಲ್ಲ, ಕಾಯಿಪಲ್ಲೆ ಇಡಾಕ ಜಾಗ ಇಲ್ಲ, ರೇಷನ್ ಇಡಾಕ ಜಾಗ ಇಲ್ಲ, ದೇವ್ರ ಪೂಜಾ ಮಾಡಕ್ ಜಾಗ ಇಲ್ಲ, ಎಲ್ಲ ಬಿದ್ದೈತಿ ಮನಿ ಅಂತ. ಅವ್ರ ಮಾರ್ಗದರ್ಶನದಾಗ ಇವತ್ತು ದಿವಸ ಸಂಸ್ಥೆ ನಡೆಸೋಣ ಅಂದ್ರೆ ಏನಂತ. ಮತ್ತೀಗ ಲಕ್ಷ್ಮಣನಾಗ್ಲಿ ನಾವಾಗ್ಲಿ ಯಾರು ಸೂಚಕರನ್ನ ಎಬ್ಸ್ಕೊಂಡು ಹೋಗಿ ಇಲೆಕ್ಷನ್ ಮಾಡೋದು ಅವಶ್ಯಕತೆ ಅವ್ರಿಗೂ ಇಲ್ಲ, ನನಗೂ ಇಲ್ಲ. ಅವರ ಇವರ ಅನ್ನೋಕ್ಕಿಂತ ಬಹುತೇಕ ನನಗನಿಸಿದ ಮಟ್ಟಿಗೆ ಅದರಲ್ಲಿ ಯಾವುದೇ ರಾಜಕೀಯ ಧರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ರಾಜು ಪಾಗೆ ಕ್ಷೇತ್ರದಲ್ಲಿ ಕೇವಲ 24 ಮತಗಳು. ಸುಮಾರು 30 ವರ್ಷದಿಂದ ಅಖಂಡ ತಾಲೂಕಿನ ಪ್ರತಿನಿಧಿಯಾಗಿ ನಾನು ಕಾರ್ಯ ಮಾಡ್ತಾ ಇದ್ದೀನಿ. ಅಲ್ಲಿ 24 ಮತಗಳಿರೋದ್ರಿಂದ 20 ಮತದಾರರು ನಮ್ಮ ಕಡೆ ಏಕಕಾಲಕ್ಕೆ ನಮ್ಮ ಜೊತೆಗೆ ಬಂದು ನಮಗೆ ಬೆಂಬಲವನ್ನು ಕೊಟ್ಟಿದ್ದರಿಂದ ಅಲ್ಲಿ ವಿರೋಧದಲ್ಲಿ ಅಭ್ಯರ್ಥಿ ಆಗಿರ್ತಕ್ಕಂಥವ್ರಿಗೆ ಯಾಕೆ ಸೋಲ್ಬೇಕು, ಅನಿವಾರ್ಯವಾಗಿ ಸೋತು ಮತ್ತಾಕೆ ಮಾನ ಹಾನಿ ಮಾಡ್ಕೋಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಯಾರೇ ಒಬ್ಬರು ತಪ್ಪುವಳಿ ಅಂತ ಹೇಳ್ಬೇಕಾಗಿರ್ತಕ್ಕಂಥ ನೆಪ ಆ ನೆಪಕ್ಕೆ ಒಬ್ಬರು ಸಿಕ್ಕಿರೋದ್ರಿಂದ ಅವ್ರಿಗೆ ವಾಪಸ್ ತಗೊಂಡಿದ್ದಾರೆ. ನಾನು ಯಾರಿಗೆ 500 ಮಾಡ್ರಿ ಅಂತ ಹೇಳಿ ಮನವಿ ಮಾಡ್ಕೊಳ್ಳೋದಿಲ್ಲ.